ಈ ಒಂದು ಎಕ್ಸ್ಪೀರಿಯನ್ಸ್ ಜರ್ನಿನಲ್ಲಿ ತುಂಬಾ ಕನ್ಸರ್ನ್ ಅನ್ಸೋದು ಏನಾಗ್ತಾ ಇದೆ ಅಂತ ಅನ್ಸುತ್ತೆ? ವಾಟ್ ಇಸ್ ದಟ್ ಬಾದರಿಂಗ್ ಯು? ನನ್ನ ಪರ್ಸ್ನಲ್ ಅಭಿಪ್ರಾಯ ಏನು ಅಂದರೆ, ತುಂಬ ನಾವು ಇದರಲ್ಲಿ ಸ್ವಲ್ಪ ಮಾಡರ್ನಿಟಿ ತೊಗೊಂಡು ಬರಬೇಕು. ಹಳೆಯದೆಲ್ಲ ಏನೋ ಅದನ್ನೇ ಮಾಡ್ತಾ ಇರೋದು, ಇದಿರಲೇ ಈ ಚೇಂಜ್ ತೊಗೊಂಡು ಬರೋಣ, ಆ ಚೇಂಜ್ ತೊಗೊಂಡು ಬರೋಣ ಅಂತ. ನೋಡೋಕ್ಕೆ ಭರತನಾಟ್ಯಂ ಅಂತ ಇರುತ್ತೆ, ಅದರಲ್ಲಿ ತುಂಬ ನಮ್ಮ ಬಾಡಿ ಕಾನ್ಷಿಯಸ್ ಆಗಿ ನಾನು ಈ ಪೋಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಈ ಕಡೆ ಈ ಪೋಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಓವರ್ ದ್ಯಾನ್ ಟ್ರೆಡಿಷ್ನಲ್ ಐಟಮ್ಸ್ ಇರಬಾರ್ದು. ಆ ಟ್ರೆಡಿಷ್ನಲ್ ಒಂದು ಫ್ರೇಮ್ ವರ್ಕ್ ಇದೆ, ಅದರೊಳಗಡೆನೆ ಲೈಫ್ ಲಾಂಗ್ ಮಾಡೋಕ್ಕೆ ಎಷ್ಟೋ ಸ್ಕೋಪ್ ಇದೆ. ಅದನ್ನು ಬಿಟ್ಟು ಓಕೆ ವಿತಿನ್ ದ ಗ್ರಾಮರ್ ಮಾಡ್ಬೋದು, ಅದಕ್ಕೋಸ್ಕರ ತುಂಬ ಮಾಡರ್ನ್ ಮಾಡಿಬಿಟ್ಟು ಓವರ್. ಆ್ಯಕ್ಚುಲಿ ಭರತನಾಟ್ಯಮಲ್ಲಿ ಅಭಿನಯ ತುಂಬ ಸಟಲ್ ಆ್ಯಂಡ್ ಸಜೆಸ್ಟಿವ್ ಆಗಿರಬೇಕು. ಅದು ಶೃಂಗಾರ ಭಾವ ಆಗಲಿ, ಕ್ರೋಧ, ಭಯಾನಕ ಏನೇ ಆದರೂ ಒಂದು ಸಜೆಸ್ಟಿವ್ ಲೆವೆಲ್ಗೆ ಹೋಗಬೇಕು. ಇವಾಗ ಸಿನಿಮಾದಲ್ಲಿ ಓವರಾಗಿ ತೋರಿಸ್ತಾರೆ ನೋಡಿ, ಇವಾಗ ವೈಲೆನ್ಸ್ ಓವರಾಗಿ ತೋರಿಸ್ತಾರೆ ಇವಾಗೆಲ್ಲ. ಆ ಥರ ಏನು ಓವರಾಗಿ ತೋರಿಸ್ಬಾರ್ದು, ಎಕ್ಸಾಜುರೇಟ್ ಮಾಡಬಾರ್ದು ಇದರಲ್ಲಿ. ಸೊ ಅಷ್ಟು ಎಕ್ಸಾಜುರೇಟ್ ಮಾಡಿದರೆ ಏನಾಗುತ್ತೆ, ನಾವು ಮಾಡೋದಕ್ಕೂ ಸಿನಿಮಾದಲ್ಲಿ ತೋರ್ಸೋಕ್ಕೂ ವ್ಯತ್ಯಾಸ ಏನು? ಕರೆಕ್ಟ್. ಇದು ಸಜೆಸ್ಟಿವ್ ಆಗಿರ್ಬೇಕು. ಸಜೆಸ್ಟಿವ್ ಆಗಿ ಇರೋದೇ ತುಂಬ ಮಾಡೋಕ್ಕೆ ಕಷ್ಟ. ಆಡಿಯನ್ಸ್ಗೆ ಅರ್ಥ ಆಗಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅಂತ, ಬಟ್ ಓವರ್ ಆಗು ಮಾಡಬಾರ್ದು. ಅದು ಆಗಬಾರ್ದು. ನಂಗೆ ಅನಿಸುತ್ತೆ ಇವಾಗ ತುಂಬಾ ಎಲ್ಲರೂ ಅವ್ರವ್ರ ಕಾಂಟ್ರಿಬ್ಯೂಷನ್ ಒಂದು ಹಾಡು ತೊಗೊಂಡು ಐ ವಾಂಟ್ ಟು ಮೇಕ್ ಇಟ್ ಟೋಟಲಿ ಅ ಡಿಫ್ರೆಂಟ್ ವೇ ಆಫ್ ಪ್ರೆಸೆಂಟಿಂಗ್ ಇಟ್, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ಐ ಆಮ್ ಎನ್ ಓಲ್ಡ್ ಟೈಮರ್ ಆ್ಯಂಡ್ ಐ ಆಮ್ ಅ ವೆರಿ ಟ್ರೆಡಿಷ್ನಲ್ ಪರ್ಸನ್. ಸೊ ನನಗೆ ನಮ್ಮ ಗುರುಗಳು ಅವರೆಲ್ಲ ಹೇಗೆ ಹೇಳ್ಕೊಟ್ರು, ಅದರೊಳಗಡೆನೇ ಎಷ್ಟೋ ಸ್ಕೋಪ್ ಇದೆ. ಸೋ ಮೆನಿ ಥಿಂಗ್ಸ್ ಐ ಹ್ಯಾವ್ ಆಲ್ಸೋ adapted, but within the grammar and framework. Yes. And ಅದಕ್ಕೆ ಏನು ಅಂದರೆ, ಇವಾಗ ಮ್ಯೂಸಿಯಮ್ಗೆ ಯಾಕೆ ಹೋಗ್ತೀವಿ? ಮ್ಯೂಸಿಯಮ್ಗೆ ಹೋಗಿ ನಾವು ಅಪ್ರಿಷಿಯೇಟ್ ಮಾಡ್ತೀವಲ್ಲ, ಇದೆಲ್ಲ ಇದೆ ಅಂತ. ನಮ್ಮ ಕಲೆನೂ ಹಾಗೆ, ಒಂದು ಹಳೆ ಕಲೆ, ಅದನ್ನು ಉಳಿಸ್ಕೊಳ್ಳೋದೇ ತುಂಬ ಕಷ್ಟ. ಅದನ್ನು ಮರ್ತೋಗೋದು ಈಸಿ, ಚೇಂಜ್ ಮಾಡೋದು ಈಸಿ, ಇನ್ನೋವೇಷನ್ಸ್ ಮಾಡೋದು ಈಸಿ. ಬಟ್ ಇವಾಗಲೂ ಓಲ್ಡ್ ಬಿಲ್ಡಿಂಗ್ ಯಾಕೆ ನಾವು ಪ್ರಿಸರ್ವ್ ಮಾಡಬೇಕು ಅಂತ ಅನ್ಕೋತೀವಿ. ಆರ್ಕಿಟೆಕ್ಚರ್ ಆಗಲಿ, ಪೇಂಟಿಂಗ್ ಆಗಲಿ, ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್. ಸೊ ಅದನ್ನು ನಾವು ಪ್ರಿಸರ್ವ್ ಮಾಡೋದು ನಮ್ಮ ಡ್ಯೂಟಿ ಅದು.